ದಳಪತಿ ಬೆನ್ನಿಗೆ ಚೂರಿ ಹಾಕಿದ ರಾಜಕಾರಣಿ ಯಾರು? ವಿಜಯ್ ಮೌನದ ಹಿಂದಿದೆ ಅದೊಂದು ವಿಚಿತ್ರ ದಿವ್ಯ ಶಕ್ತಿ. ವಿಜಯ್ಗೆ ರಾಜಕೀಯದಲ್ಲಿ ಅನುಭವದ ಕೊರತೆ ಕಾಡ್ತಾ ಇದೆ. ಡಿಎಂಕೆ ಎಡಿಎಂಕೆ ಪ್ರಭಾವಿ ರಾಜಕಾರಣಿಯಿಂದ ಬೆದರಿಕೆ. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ದಳಪತಿ ವಿಜಯ್ ಅವರಿಗೆ ಬೆನ್ನಿಗೆ ಚೂರಿ ಹಾಕಿದ್ಯಾರು? ವಿಜಯ್ಗೆ ಅಷ್ಟೆಲ್ಲ ತೊಂದರೆ ಹಿಂಸೆಗಳನ್ನ ನೀಡಿದಂತಹ ಪ್ರಭಾವಿ ರಾಜಕಾರಣಿಗಳು ಯಾರು? ಅಷ್ಟೆಲ್ಲ ನೋವನ್ನ ಅನುಭವಿಸಿದ್ರು ತಿರುಗಿ ಬೀಳದೆ ವಿಜಯ್ ಸೈಲೆಂಟ್ ಆಗಿದ್ಯಾಕೆ? ವಿಜಯ್ ಅವರ ಮೌನ ತಮಿಳುನಾಡಿನಲ್ಲಿ ಅಳಿಸಲಾಗದ ಭಯವನ್ನ ಹುಟ್ಟಿಸ್ತಾ ಇದೆಯಾ? ವೆಲ್ಕಮ್ ಟು ವಾಂಟೆಡ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ತಮಿಳುನಾಡು ಚುನಾವಣೆಯಲ್ಲಿ 108 ಸ್ಥಾನಗಳನ್ನು ಗೆದ್ದು ಅತಿ ದೊಡ್ಡ ಪಕ್ಷವಾಗಿ ಟಿವಿಕೆ ಹೊರಹೊಮ್ಮಿದೆ. ದಳಪತಿ ವಿಜಯ್ ಅವರ ನಿಗೂಢ ಮೌನ ಈಗ ರಾಜಕೀಯ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ. ಸಮಾಜದಲ್ಲಿ ವಿವಿಧ ಸ್ತರಗಳಲ್ಲಿ ಈ ಮೌನವು ಒಂದ್ ರೀತಿ ಅನಿಶ್ಚಿತತೆ ಅಥವಾ ಭಯವನ್ನ ಹುಟ್ಟಿಸ್ತಾ ಇದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ವಿಜಯ್ ಸೈಲೆಂಟ್ ಆಗಿರೋದು ಯಾಕೆ? ಯಾವ ಭಯ ವಿಜಯ್ ಅವರನ್ನ ಕಾಡ್ತಾ ಇದೆ? ಯಾವ ಕಾರಣಕ್ಕಾಗಿ ವಿಜಯ್ ಮಾತಾಡ್ತಾ ಇಲ್ಲ ಅನ್ನುವಂಥದ್ದು ಈಗ $1 ಮಿಲಿಯನ್ ಪ್ರಶ್ನೆ. ಹಾಗಾದ್ರೆ ವಿಜಯ್ಗೆ ಮೌನವೇ ಒಂದು ಅಸ್ತ್ರವಾಯ್ತಾ ಅನ್ನುವಂತಹ ಚರ್ಚೆ ಪ್ರಾರಂಭವಾಗಿದೆ. ಚುನಾವಣಾ ಪ್ರಚಾರದ ಸಮಯದಲ್ಲಿ ಇತರ ನಾಯಕರು ಗಂಟೆಗಟ್ಟಲೆ ಭಾಷಣವನ್ನ ಮಾಡ್ತಾ ಇದ್ರೆ ವಿಜಯ್ ಮಾತ್ರ ಕೇವಲ 5 ರಿಂದ 15 ನಿಮಿಷಗಳ ಕಾಲ ಮಾತನಾಡ್ತಾ ಇದ್ರು ಅಷ್ಟೇ. ಚುನಾವಣಾ ಫಲಿತಾಂಶ ಬಂದು 48 ಗಂಟೆಗಳಾದ್ರೂ ಅವರು ಇದುವರೆಗೂ ಮಾಧ್ಯಮಗಳ ಮುಂದೆ ಬಂದು ಸುದೀರ್ಘವಾಗಿ ಮಾತನಾಡಿಲ್ಲ. ಈ ಮೌನದ ಹಿಂದೆ ಹಾಗಿದ್ರೆ ಏನಿದೆ? ರಾಜಕೀಯ ಅನುಭವದ ಕೊರತೆ ಕಾಡ್ತಾ ಇದೆಯಾ ವಿಜಯ್ಗೆ? ಅಥವಾ ಬೇರೆ ಯಾವುದಾದ್ರೂ ನಿಗೂಢ ಕಾರಣ ಏನಾದ್ರೂ ಇರಬಹುದಾ? ಅಥವಾ ಡಿಎಂಕೆಯಿಂದ ವಿಜಯ್ಗೆ ಭಯ ಏನಾದ್ರೂ ಉಂಟಾಗ್ತಾ ಇದೆಯಾ? ಅನುಭವದ ಕೊರತೆ ವಿಜಯ್ ಅವರ ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ. ಎಂಜಿಆರ್ ಅವರಿಗೆ ದಶಕಗಳ ರಾಜಕೀಯದ ಅನುಭವ ಇತ್ತು. ಅದೇ ವಿಜಯ್ ಅವರಿಗೆ ಇರುವಂತಹ ಅನುಭವ ಶೂನ್ಯ ಮಾತ್ರ. ಇನ್ನು ಈ ಮೌನವು ಅವರ ಆಡಳಿತಾತ್ಮಕ ಗೊಂದಲವನ್ನ ಸೂಚಿಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಎದ್ದಿದೆ. ಅನುಭವ ಇಲ್ಲದೆ ಹೋದ್ರೂ ದೂರದೃಷ್ಟಿ, ಸಾಮಾಜಿಕ ಕಳಕಳಿ ವಿಜಯ್ ಅವರಿಗೆ ಜನಾನುರಾಗಿ ಪಟ್ಟವನ್ನ ತಂದುಕೊಟ್ಟಿತ್ತು. ಆದರೆ ವಿಜಯ್ ಈಗ ಸೈಲೆಂಟ್ ಆಗಿರೋದ್ರ ಹಿಂದಿನ ಕಾರಣವನ್ನ ಅವರೇ ತಿಳಿಸಬೇಕಾಗಿದೆ. ಅದಲ್ಲದೆ ಟಿವಿಕೆ ಪರವಾದ ದೃಢ ಸಂಕಲ್ಪದ ಹಕ್ಕೊತ್ತಾಯವನ್ನು ಸಹ ಮಂಡಿಸಬೇಕಾಗಿದೆ. ವಿಜಯ್ ಅವರ ಚುನಾವಣಾ ಪ್ರಚಾರ ತಂತ್ರವು ಕೇವಲ ಅವರ ಹೆಸರಿನ ಮೇಲೆ ನಡೆಯಿತು. ಪಕ್ಷದ ಇತರ ಅಭ್ಯರ್ಥಿಗಳ ಪರಿಚಯ ಆಗಲಿ ಅಥವಾ ಸ್ಪಷ್ಟ ಪ್ರಣಾಳಿಕೆಯ ಚರ್ಚೆ ಆಗಲಿ
ಅಷ್ಟಾಗಿ ನಡೀಲೇ ಇಲ್ಲ. ತಮಿಳುನಾಡಿನಲ್ಲಿ ನಡೆದಿದೆ ಎನ್ನಲಾದ ಭ್ರಷ್ಟಾಚಾರದ ವಿಚಾರವಾಗಿಯೂ ವಿಜಯ್ ತುಟಿ ಬಿಚ್ಚಲಿಲ್ಲ. ಅತಿ ದೊಡ್ಡ ಸಮಸ್ಯೆ ನಿರುದ್ಯೋಗದ ಬಗ್ಗೆಯೂ ಸಹ ವಿಜಯ್ ಮಾತಾಡಲಿಲ್ಲ. ಜನರನ್ನ ಭಾವನಾತ್ಮಕವಾಗಿ ಹಿಡಿದಿಟ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮಾತ್ರ ವಿಜಯ್ ಯಶಸ್ವಿಯಾದರು. ಅದಲ್ಲದೆ ಜನರಿಗೆ ಡಿಎಂಕೆ ವಿರುದ್ಧ ಭುಗಿಲೆದ್ದಿರುವಂತಹ ವಿರೋಧಿ ಮನಸ್ಥಿತಿಯನ್ನ ವಿಜಯ್ ಬಳಕೆ ಮಾಡಿಕೊಂಡು ಗೆದ್ದು ಬೀಗಿದ್ದು. ಸಿನಿಮೀಯ ಶೈಲಿಯಲ್ಲಿ ಚುನಾವಣೆಯನ್ನ ಗೆದ್ದು ಬೀಗಿದ ವಿಜಯ್ ಚುನಾವಣಾ ಸಂದರ್ಭದಲ್ಲಿ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ತಪ್ಪುಗಳಾದ್ರೆ ಸಿನಿಮಾ ಶೂಟಿಂಗ್ನಲ್ಲಿ ಕ್ಷಮೆ ಕೇಳದಂತೆ ಕೇಳಿ ಮತ್ತೆ ಮೊದಲಿನಿಂದ ಆರಂಭ ಮಾಡ್ತಾ ಇದ್ರು. ಅವರ ಭಾಷಣದ ಶೈಲಿ ರಾಜಕೀಯ ಪಕ್ವತೆಯ ಬಗ್ಗೆ ಅನುಮಾನ ಮೂಡಿಸ್ತಾ ಇದೆ ಅಂತ ವಿಶ್ಲೇಷಕರು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. 7.5 ಕೋಟಿ ಜನಸಂಖ್ಯೆ ಇರುವಂತಹ ರಾಜ್ಯವನ್ನ ಆಳೋದಕ್ಕೆ ಕೇವಲ ಮೌನ ಮತ್ತು ವರ್ಚಸ್ಸು ಯಾಕೆ? ಅದಿದ್ರೆ ಮಾತ್ರ ಸಾಕಾ? ನಿರುದ್ಯೋಗ, ಆರ್ಥಿಕ ಮುಗ್ಗಟ್ಟಿನಂತಹ ಗಂಭೀರ ಸಮಸ್ಯೆಗಳನ್ನ ಅವ್ರು ಹೇಗೆ ಎದುರಿಸ್ತಾರೆ ಅನ್ನುವಂತಹದ್ದು ಈಗಿನ ದೊಡ್ಡ ಆತಂಕ. ನಿಗೂಢತೆಯೇ ವಿಜಯ್ ಶಕ್ತಿಯಾಯಿತು. ಆದರೆ ಇದೇ ಮೌನವು ವಿಜಯ್ ಅವರಿಗೆ ಒಂದು ರೀತಿಯಾಗಿ ವರದಾನವಾಗಿ ದಿವ್ಯ ಶಕ್ತಿಯನ್ನ ನೀಡಿದೆ. ಮತದಾರರು ಅವರ ಮೌನವನ್ನೇ ನಂಬಿ ಮತವನ್ನ ಕೂಡ ಹಾಕಿದ್ದಾರೆ. ಆದರೆ ಈಗ ಸರ್ಕಾರ ರಚನೆಯ ಹೊಸ್ತಿಲಲ್ಲಿರುವಾಗ ಈ ಮೌನವು ಆಡಳಿತ ಯಂತ್ರದಲ್ಲಿ ಮತ್ತು ವಿರೋಧ ಪಕ್ಷಗಳಲ್ಲಿ ಒಂದು ರೀತಿಯ ನಡುಕವನ್ನ ಹುಟ್ಟಿಸ್ತಾ ಇದೆ. ಮಾತು ಬೆಳ್ಳಿ, ಮೌನ ಬಂಗಾರ ಅನ್ನುವಂತಹ ಗಾದೆ ವಿಜಯ್ ವಿಷಯದಲ್ಲಿ ನಿಜವಾಗ್ತಾ ಇದೆಯೇ ಅಥವಾ ಮೌನವೇ ಅವರಿಗೆ ಮುಳುವಾಗ್ತಾ ಇದೆಯಾ? ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ವಾಂಟೆಡ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.